ಸುದೀಪ್ ಅವರ ಮುಂದಿನ ಕನಸಿನ ಸಿನಿಮಾ ಬಿಲ್ಲರಂಗ ಭಾಷಾ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸಿನಿಮಾ ಮೂಡಿ ಬರ್ತಾ ಇದೆ. ಈ ಸಿನಿಮಾಗೆ ನಿರ್ದೇಶಕ ಅನೂಪ್ ಭಂಡಾರಿ ಆಕ್ಷನ್ ಕಟ್ ಹೇಳ್ತಾ ಇದ್ದು, ಕಥೆಯಲ್ಲಿ ಸುದೀಪ್ ಅವರ ಲುಕ್, ಬಜೆಟ್, ಸ್ಕೇಲ್ ನೋಡಿದ್ರೆ ಇದು ಅವರ ಕರಿಯರ್ನ ಮೈಲಿಗಲ್ಲಾಗಬಹುದು ಎನ್ನೋ ನಿರೀಕ್ಷೆ ಇದೆ. ಆದರೆ ಇದೇ ಸಮಯದಲ್ಲಿ ಮತ್ತೆ ಒಂದು ರಿಯಲ್ ರಕ್ತಗರ್ಮಿಯಾದ ಅಂಡರ್ವರ್ಲ್ಡ್ ಕತೆಗೆ ಸುದೀಪ್ ಗ್ರೀನ್ ಸಿಗ್ನಲ್ ಕೊಡ್ತಾರಾ ಅನ್ನೋ ಪ್ರಶ್ನೆ ಈಗ ಸಿನಿ ವಲಯದಲ್ಲಿ ಸದ್ದು ಮಾಡ್ತಾ ಇದೆ. ಏಕೆಂದ್ರೆ ಸ್ನೇಹಿತರೆ, ಬೆಂಗಳೂರು ಅಂಡರ್ವರ್ಲ್ಡ್ ಅಂದ್ರೆ ಅದು ಸಾಮಾನ್ಯ ಕತೆ ಅಲ್ಲ. ಅದು ಒಂದು ಎಮೋಷನ್, ಅದು ಭಯ, ಅದು ಶಕ್ತಿ, ಅದು ರಾಜಕೀಯ ಸಂಪರ್ಕ. ಇದನ್ನ ಹಿಂದೆಯೂ ಕನ್ನಡ ಸಿನಿಮಾ ಬಹಳ ಗಟ್ಟಿಯಾಗಿ ಹಿಡಿದಿದೆ. ಉದಾಹರಣೆಗೆ ಓಂ, ಶಿವರಾಜ್ ಕುಮಾರ್ ಅವರ ಕರಿಯರ್ನಲ್ಲೇ ಅತಿದೊಡ್ಡ ಟರ್ನಿಂಗ್ ಪಾಯಿಂಟ್. ಹಾಗೆ ಕರಿಯ ದರ್ಶನ್ ಅವರನ್ನ ಮಾಸ್ ಹೀರೋ ಆಗಿ ಎತ್ತಿ ಹಿಡಿದ ಸಿನಿಮಾ. ಈ ಸಾಲಿನಲ್ಲಿ 2005ರಲ್ಲಿ ಬಂದ ಮತ್ತೊಂದು ಚಿತ್ರವೇ ಡೆಡ್ಲಿ ಸೋಮ. ಈ ಸಿನಿಮಾದಲ್ಲಿ ಆದಿತ್ಯ ಅವರು ಡೆಡ್ಲಿ ಸೋಮನ ಪಾತ್ರದಲ್ಲಿ ಅಬ್ಬರಿಸಿದ್ರು. ನಿರ್ದೇಶನ ಮಾಡಿದ್ದು ರವಿ ಶ್ರೀವತ್ಸ. ಈಗ ಪ್ರಶ್ನೆ ಏನು ಅಂದರೆ, ಡೆಡ್ಲಿ ಸೋಮನ ಕತೆ ಅಲ್ಲಿಗೆ ಮುಗಿದಿಲ್ವಾ ಅಥವಾ ಇನ್ನೂ ಹೇಳದ ಒಂದು ಅಧ್ಯಾಯ ಉಳಿದಿತ್ತಾ ಅನ್ನೋದು. ಸ್ನೇಹಿತರೆ, ನಿರ್ದೇಶಕರೇ ಹೇಳಿರುವ ಪ್ರಕಾರ ಡೆಡ್ಲಿ 3 ಚಿತ್ರದಲ್ಲಿ ಸೋಮನ ಮುಂದುವರಿದ ಅಧ್ಯಾಯವನ್ನ ತೆರೆ ಮೇಲೆ ತರುತ್ತಾರಂತೆ. ಸೋಮನ ಎನ್ಕೌಂಟರ್ ಆದ್ಮೇಲೆ ಕತೆ ಮುಗಿದಂತೆ ಕಾಣಿಸಿತ್ತಾದರೂ ಅವನ ಹೆಸರಿನ ಭಯ, ಅವನ ಗ್ಯಾಂಗ್ ನೆಟ್ವರ್ಕ್, ಅವನ ಶತ್ರುಗಳು ಇವೆಲ್ಲ ಏನಾಯಿತು ಅನ್ನೋ ಪ್ರಶ್ನೆ ಮೂಡುತ್ತೆ. ಅವನ ಕುಟುಂಬ, ಅವನ ಗರ್ಭಿಣಿ, ಜನ್ಮ ತಾಳಿದ ಮಗ, ಈ ಎಲ್ಲ ಆಯಾಮಗಳು ಸೃಷ್ಟಿಯಾಗುತ್ತಾ ಹೋಗುತ್ತೆ. ಸ್ನೇಹಿತರೆ, ಈ ಭಾಗದಲ್ಲಿ ಕತೆ ಯೂಟರ್ನ್ ಆಗುತ್ತೆ. ಸೋಮನ ಮಗ ದೊಡ್ಡವನಾದ ಮೇಲೆ ಅವನಿಗೆ ತಂದೆಯ ಬಗ್ಗೆ ಏನು ಗೊತ್ತಾಗುತ್ತದೆ? ಅವನು ತಂದೆಯ ಮಾರ್ಗವನ್ನ ಅನುಸರಿಸ್ತಾನ ಅಥವಾ ಭೂಗತ ಜಗತ್ತಿನ ವಿರುದ್ಧ ನಿಂತುಕೊಳ್ತಾನ ಅನ್ನೋದು. ಈ 10 ಪ್ರಶ್ನೆಗಳು ಉದ್ಭವ ಆಗ್ತವೆ. ಆದ್ರೆ ಇಲ್ಲಿಯವರೆಗೆ ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಈಗ ಪ್ರಶ್ನೆಗಳಿಗೆ ಉತ್ತರಿಸೋಕೆ ಹೊರಟಿರುವುದು ಒನ್ ಅಂಡ್ ಓನ್ಲಿ ಕಿಚ್ಚ ಸುದೀಪ್ ಅವರು. ಕೆಲವು ಮೂಲಗಳ ಪ್ರಕಾರ ಸುದೀಪ್ ಒಬ್ಬ ಸಿಸ್ಟಮ್ ಒಳಗೆ ಇರುವಂತಹ ಪವರ್ಫುಲ್ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳಬಹುದು, ಅಥವಾ ಅಂಡರ್ವರ್ಲ್ಡ್ನಲ್ಲೇ ಹೊಸ ಚಾಪ್ಟರ್ ತೆರೆದುಕೊಳ್ಳುವ ಡಾನ್ ಆಗಿರಬಹುದು. ಸ್ನೇಹಿತರೆ, ಸುದೀಪ್ ಅವರ ವಿಶೇಷತೆ ಏನು ಗೊತ್ತಾ? ಅವರು ಕೇವಲ ಹೀರೋ ಆಗಿ ಮಾತ್ರ ಕಾಣಿಸಿಕೊಳ್ಳೋ ನಟ ಅಲ್ಲ. ಗ್ರೇ ಶೇಡ್ ಪಾತ್ರ, ನೆಗೆಟಿವ್ ಟಚ್, ಪವರ್ಫುಲ್ ಡೈಲಾಗ್ ಡೆಲಿವರಿ ಇವೆಲ್ಲ ಅವರ ಸ್ಟ್ರೆಂತ್. ಈಗ ವಿಲನ್ನಲ್ಲಿ ವಿಲನ್ ಶೇಡ್, ವಿಕ್ರಾಂತ್ ರೋಣಾದಲ್ಲಿ ಮಿಸ್ಟೀರಿಯಸ್ ಪಾತ್ರ. ಅದರ ಕಾರಣದಿಂದಲೇ ಡೆಡ್ಲಿ ಚಿತ್ರದಲ್ಲಿ ಅವರು ಯಾವ ಥರದ ಪಾತ್ರ ಮಾಡ್ತಾರೋ ಅನ್ನೋದೇ ಕುತೂಹಲ. ಮತ್ತೊಂದು ಮುಖ್ಯ ವಿಷಯ ಏನಂದರೆ, ಬೆಂಗಳೂರು ಅಂಡರ್ವರ್ಲ್ಡ್ ಕತೆಗಳಿಗೆ ಯಾವಾಗಲೂ ರಿಯಾಲಿಟಿ ಕನೆಕ್ಷನ್ ಇರುತ್ತೆ. ರವಿ ಶ್ರೀವತ್ಸ ಅವರು ಈ ಬಾರಿ ಇನ್ನೂ ಗಟ್ಟಿಯಾದ ಸ್ಕ್ರೀನ್ ಪ್ಲೇ ಜೊತೆ ಬರ್ತಿದ್ದಾರೆ. ಸಾಮಾನ್ಯ ಗ್ಯಾಂಗ್ ವಾರ್ ಅಲ್ಲ, ಇದು ಎಮೋಷನ್, ಪವರ್, ರಿವೆಂಜ್ ಮತ್ತು ಲೆಜೆಸಿ ಕಥೆಯಾಗಿರಬಹುದು. ಸ್ನೇಹಿತರೆ, ಒಂದು ಕಡೆ ಬಿಲ್ಲರಂಗ ಭಾಷಾ ಮಾದರಿಯ ಪ್ಯಾನ್ ಇಂಡಿಯಾ ಆಕ್ಷನ್ ಸಿನಿಮಾ, ಇನ್ನೊಂದು ಕಡೆ ಅಂಡರ್ ವರ್ಲ್ಡ್ ಡ್ರಾಮಾ. ಸುದೀಪ್ ಅವರ 2 ವಿಭಿನ್ನ ಮುಖಗಳನ್ನು ನಾವು ನೋಡೋ ಅವಕಾಶ ಸಿಗಬಹುದು. ಈಗ ಎದ್ದಿರುವಂತಹ ದೊಡ್ಡ ಪ್ರಶ್ನೆ, ಸುದೀಪ್ ಅಧಿಕೃತವಾಗಿ ಈ ಪ್ರಾಜೆಕ್ಟ್ಗೆ ಓಕೆ ಹೇಳ್ತಾರಾ ಅಥವಾ ಇದು ಕೇವಲ ಚರ್ಚೆಯ ಹಂತದಲ್ಲೇ ಉಳಿಯುತ್ತಾ ಅನ್ನೋದು. ಈ ಬಗ್ಗೆ ಇನ್ನೂ ಅಧಿಕೃತವಾದಂತಹ ಘೋಷಣೆ ಬರಬೇಕಿದೆ. ಆದರೆ ನಿರ್ದೇಶಕರು ಹೇಳಿರುವ ಸುಳಿವುಗಳು ಸಿನಿ ವಲಯದಲ್ಲಿ ದೊಡ್ಡ ಚರ್ಚೆಯನ್ನ ಹುಟ್ಟು ಹಾಕಿವೆ. ಸ್ನೇಹಿತರೆ, ಸುದೀಪ್ ಡೆಡ್ಲಿ 3 ಚಿತ್ರದಲ್ಲಿ ಕಾಣಿಸಿಕೊಂಡ್ರೆ ಚಿತ್ರ ಸೂಪರ್ ಹಿಟ್ ಆಗುತ್ತಾ ಅಥವಾ ಆದಿತ್ಯನೇ ಮುಂದುವರಿಬೇಕಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ನಲ್ಲಿ ತಿಳಿಸಿ. ಈ ರೀತಿಯ ಎಕ್ಸ್ಕ್ಲೂಸಿವ್ ಸಿನಿಮಾ ಅಪ್ಡೇಟ್ಗಳಿಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.